ನೋಡಿ ಸ್ನೇಹಿತರೆ, ಇವತ್ತು ಒಂದು ಜಬರ್ದಸ್ತ್ ವಿಷಯದ ಬಗ್ಗೆ ಮಾತಾಡೋಣ. ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅನ್ನೋ ಹಳೆ ಮಾತನ್ನ ಬಿಟ್ಬಿಡಿ. ಈಗಿನ ಕಾಲ ಹೇಗಿದೆ ಅಂದ್ರೆ ಭಾರತದ ಚಾಳಿ ಇಡೀ ಜಗತ್ತಿಗೆ ಮಾದರಿ ಅನ್ನೋ ಥರ ಆಗಿದೆ. ಸುಮಾರು 18 ವರ್ಷಗಳಿಂದ ಆಗುತ್ತೆ ಹೋಗುತ್ತೆ ಅಂತ ನನೆಗುದಿಗೆ ಬಿದ್ದಿದ್ದ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವಿನ ವ್ಯಾಪಾರ ಒಪ್ಪಂದ ಈಗ ಕೊನೆಗೂ ಒಂದು ದಡ ಸೇರಿದೆ. ಇದನ್ನ ನಮ್ಮ ತಜ್ಞರು ಒಪ್ಪಂದಗಳ ತಾಯಿ ಅಂತಾನೆ ಕರೆಯುತ್ತಿದ್ದಾರೆ. ಯಾಕಂದ್ರೆ ಇದು ಬರೀ ಕಾಗದದ ಮೇಲಿನ ಸಹಿಯಲ್ಲ, ಇದು ನಮ್ಮ ದೇಶದ ಹಣೆಬರಹವನ್ನೇ ಬದಲಿಸೋ ತಾಕತ್ತಿರೋ ಮಹಾಹಾದಿ. ಇದರ ಬಗ್ಗೆ ಸ್ವಲ್ಪ ನನಗೆ ಗೊತ್ತಿರೋ ಮಾಹಿತಿನ ಕೊಡ್ತೀನಿ. ನೀವು ವಿಡಿಯೋನ ಪೂರ್ತಿ ನೋಡಿ. ಹಾಗೂ ನೀವಿನ್ನ ಜಿಯೋಸ್ಕೋಪ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ತಾಳಿದವನು ಬಾಳಿಯಾನು ಅನ್ನೋ ಮಾತಿಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಇದೇ ಒಪ್ಪಂದ. ಇದು ಇವತ್ತು ನಿನ್ನೆಯ ಕಥೆಯಲ್ಲ ಸ್ವಾಮಿ. 2007ರಲ್ಲೇ ಈ ಲವ್ ಸ್ಟೋರಿ ಶುರುವಾಗಿತ್ತು. ಬ್ರಸೆಲ್ಸ್ನಲ್ಲಿ ಮೊದಲ ಬಾರಿ ಮಾತುಕತೆ ನಡೆದಾಗ ಎಲ್ಲರೂ ಅಂದ್ಕೊಂಡಿದ್ದು ಇನ್ನೇನು ಒಂದೆರಡು ವರ್ಷದಲ್ಲಿ ಮದುವೆ ಫಿಕ್ಸ್ ಅಂತ. ಆದರೆ ಅಲ್ಲಿಂದ ಶುರುವಾಯ್ತು ನೋಡಿ ಅಸಲಿ ಕಿರಿಕ್. 16 ಸುತ್ತಿನ ಮಾತುಕತೆ ನಡೆದರೂ ಒಂದು ಒಮ್ಮತ ಮೂಡಲೇ ಇಲ್ಲ. ಯಾಕಂದ್ರೆ ಯುರೋಪ್ನವರು ತಮ್ಮ ಕಾರುಗಳು ಮತ್ತು ವೈನ್ ಮೇಲೆ ಟ್ಯಾಕ್ಸ್ ಕಮ್ಮಿ ಮಾಡಿ ಅಂತ ಹಠ ಹಿಡಿದಿದ್ರು. ನಮ್ಮವರು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೋ ಹಾಗೆ ನಮ್ಮ ದೇಶದ ರೈತರು ಮತ್ತು ಸಣ್ಣ ಉದ್ಯಮಿಗಳ ಹಿತದೃಷ್ಟಿಯಿಂದ ಅದೆಲ್ಲ ಈಗಲೇ ಆಗಲ್ಲಪ್ಪ ಅಂತ 2013ರಲ್ಲಿ ಈ ಮಾತುಕತೆಗೆ ಬ್ರೇಕ್ ಹಾಕ್ಬಿಟ್ರು. ಆದರೆ ಹಸಿದವನಿಗೆ ಅನ್ನ ಕೊಟ್ಟವನೇ ದೇವರು ಅನ್ನೋ ತರಹ ಕೋವಿಡ್ ನಂತರದ ಪರಿಸ್ಥಿತಿ ಮತ್ತು ಉಕ್ರೇನ್ ಯುದ್ಧದ ಜಾಗತಿಕ ಗದ್ದಲ ಇಡೀ ಪ್ರಪಂಚದ ಕಣ್ಣು ತೆರೆಸಿತು. ಯುರೋಪ್ಗೆ ಚೀನಾದ ಮೇಲೆ ನಂಬಿಕೆ ಹೋಯಿತು. ಆಗ ಅವರಿಗೆ ನೆನಪಾಗಿದ್ದೇ ನಮ್ಮ ಭಾರತ. 2021ರಲ್ಲಿ ಪೋರ್ಚುಗಲ್ನಲ್ಲಿ ನಡೆದ ಸಭೆಯಲ್ಲಿ ಮತ್ತೆ ಈ ಪ್ರೇಮ ಪುರಾಣಕ್ಕೆ ಜೀವ ಬಂತು. ಈಗ ಕೊನೆಗೂ ಫಲ ಸಿಕ್ಕಿದೆ. ಇಲ್ಲಿ ಅಸಲಿ ಮಜಾ ಇರೋದು ತಾನು ಮಾಡೋದು ತನಗೆ, ಬತ್ತಿ ಇಡೋದು ಮನೆಗೆ ಅನ್ನೋ ಹಾಗೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಇಷ್ಟು ದಿನ ಯುರೋಪ್ ಮಾರ್ಕೆಟ್ನಲ್ಲಿ ಜಬರ್ದಸ್ತಾಗಿ ಮೆರೆಯುತ್ತಿದ್ರು. ಯಾಕಂದ್ರೆ ಅವರಿಗೆ ಕಡಿಮೆ ಅಭಿವೃದ್ಧಿ ಹೊಂದಿದ ದೇಶಗಳು ಅನ್ನೋ ಕಾರಣಕ್ಕೆ ಸುಂಕ ವಿನಾಯಿತಿ ಇತ್ತು. ನಮ್ಮ ಬಟ್ಟೆ ಮತ್ತು ಚರ್ಮದ ವಸ್ತುಗಳಿಗೆ ಅಲ್ಲಿ 12% 26% ಟ್ಯಾಕ್ಸ್ ಇತ್ತು. ಇದರಿಂದ ನಮ್ಮ ರಫ್ತುದಾರರಿಗೆ ಅಲ್ಲಿ ಪೈಪೋಟಿ ಕೊಡೋಕೆ ಒಂಥರ ಕೈಗೆಟಕದ ದ್ರಾಕ್ಷಿ ದರ ಆಗಿತ್ತು. ಆದರೆ ಈಗ ಕಥೆ ಉಲ್ಟಾ ಆಗಿದೆ. ಈ ಒಪ್ಪಂದದಿಂದ ಭಾರತದ ಜವಳಿ ಮತ್ತು ಪಾದರಕ್ಷೆಗಳಿಗೆ ಅಲ್ಲಿ ಟ್ಯಾಕ್ಸ್ ವಿನಾಯಿತಿ ಸಿಗುತ್ತೆ. ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಹೇಳೋ ಪ್ರಕಾರ ಇದರಿಂದ ನಮ್ಮ ರಫ್ತು ಸುಮಾರು $30 ಬಿಲಿಯನ್ ಹೆಚ್ಚಾಗುತ್ತೆ. ಇದರಿಂದ ಪಾಕಿಸ್ತಾನಕ್ಕೆ ಈಗ ಹಾವಿಗೆ ಏಟು ಬಿದ್ದಂತಾಗಿದೆ. ಅವರ ಆರ್ಥಿಕತೆ ಈಗಾಗಲೇ ಐಸಿಯುನಲ್ಲಿದೆ. ಈಗ ಅವರ ಮೇನ್ ಬಿಸ್ನೆಸ್ ಆಗಿರೋ ಬಟ್ಟೆ ವ್ಯಾಪಾರಕ್ಕೆ ಭಾರತ ಲಗ್ಗೆ ಇಟ್ಟರೆ ಅವರ ಗತಿ ಅಧೋಗತಿನೇ. ಬಾಂಗ್ಲಾದೇಶ ಕೂಡ ಈಗ ಕಂಗಾಲಾಗಿದೆ. ಯಾಕಂದ್ರೆ ಭಾರತದ ಗುಣಮಟ್ಟದ ಮುಂದೆ ಅವರು ಸ್ಪರ್ಧಿಸೋದು ಕಷ್ಟ. ಇದು ಭಾರತದ ಪಾಲಿಗೆ ಆನೆಯ ಬಲ ಬಂದಂತೆ. ಇನ್ನು ಐಶ್ವರ್ಯ ಕಾರುಗಳ ಅಂದ್ರೆ BMW, ಆಡಿ ಕನಸು ಕಾಣೋರಿಗೆ ಇದು ಸಿಹಿ ಸುದ್ದಿ. ಯುರೋಪ್ನವರು ನಮ್ಮ ಹತ್ತಿರ ಕೇಳಿದ್ದೇ ಇದನ್ನ. ಈ ಒಪ್ಪಂದದ ಪ್ರಕಾರ ಸುಮಾರು 25 ಲಕ್ಷ ರೂಪಾಯಿ ಮೇಲ್ಪಟ್ಟ ಕಾರುಗಳ ಮೇಲೆ ಈಗಿರೋ 110% ಸುಂಕವನ್ನ 10 ವರ್ಷಗಳಲ್ಲಿ ಹಂತ ಹಂತವಾಗಿ 10%ಕ್ಕೆ ಇಳಿಸಲಾಗುತ್ತದೆ. ಆದರೆ ಇಲ್ಲಿ ಒಂದು ಹುನ್ನಾರ ಇದೆ. ಏನಂದ್ರೆ ಕೇವಲ ವರ್ಷಕ್ಕೆ 2.5 ಲಕ್ಷ ವಾಹನಗಳಿಗೆ ಮಾತ್ರ ಈ ರಿಯಾಯಿತಿ ಸಿಗುತ್ತೆ. ಅಂದ್ರೆ ನಮ್ಮ ಲೋಕಲ್ ಕಾರ್ ಕಂಪನಿಗಳಾದ ಟಾಟಾ, ಮಹೀಂದ್ರಾ ಅಥವಾ ಮಾರುತಿಗೆ ಯಾವುದೇ ತೊಂದರೆ ಆಗಬಾರದು ಅಂತ ಭಾರತ ಗಟ್ಟಿ ಪ್ಲಾನ್ ಮಾಡಿದೆ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅನ್ನೋ ಹಾಗೆ ಎಲ್ಲವನ್ನೂ ಸುಲಭವಾಗಿ ಬಿಟ್ಟುಕೊಡದೆ ಹಿತಮಿತವಾಗಿ ಮಾರುಕಟ್ಟೆ ಓಪನ್ ಮಾಡಲಾಗಿದೆ. ಮದ್ಯಪ್ರಿಯರಿಗೂ ಸ್ವಲ್ಪ ರಿಯಾಯಿತಿ ಸಿಗಬಹುದು, ಆದರೆ ಅದಕ್ಕೆ ಕಟ್ಟುನಿಟ್ಟಾದ ರೂಲ್ಸ್ ಇವೆ. ಬನ್ನಿ ಸ್ವಲ್ಪ ಡೇಟಾ ನೋಡೋಣ. 2018ಕ್ಕೆ ಹೋಲಿಸಿದ್ರೆ 2025ರ ಹೊತ್ತಿಗೆ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳ ರಫ್ತು 4% 14.8ಕ್ಕೆ ಏರಲಿದೆ. ಹಾಗೆಯೇ ಖನಿಜ ಇಂಧನಗಳ ರಫ್ತು 6.8% 19.8ಕ್ಕೆ ಜಿಗಿಯಲಿದೆ. ಅಂದ್ರೆ ನಾವು ಬರೀ ಕೃಷಿ ದೇಶವಾಗಿ ಉಳಿದಿಲ್ಲ, ನಾವು ಟೆಕ್ನಾಲಜಿಯಲ್ಲೂ ಮುನ್ನುಗ್ಗುತ್ತಿದ್ದೇವೆ. ಅದೇ ಹೊತ್ತಿಗೆ ಯುರೋಪ್ನಿಂದ ನಾವು ಒಳ್ಳೊಳ್ಳೆ ಯಂತ್ರೋಪಕರಣಗಳನ್ನು ಆಮದು ಮಾಡಿಕೊಳ್ತಾ ಇದ್ದೇವೆ. ಇದು ನಮ್ಮ ದೇಶದ ಫ್ಯಾಕ್ಟರಿಗಳಿಗೆ ಹೊಸ ಚೈತನ್ಯ ಕೊಡಲಿದೆ. ಕೆರೆ ನೀರನ್ನ ಕೆರೆಗೆ ಚೆಲ್ಲಿ ಅನ್ನೋ ಹಾಗೆ ನಾವು ಅಲ್ಲಿಂದ ತಂತ್ರಜ್ಞಾನ ತಂದು ಇಲ್ಲೇ ಪ್ರಾಡಕ್ಟ್ ತಯಾರು ಮಾಡಿ ಮತ್ತೆ ಅವರಿಗೆ ಮಾರ್ತೇವೆ. ಯಾರೇ ಬಂದ್ರೂ ನಮ್ಮ ರೈತರ ಹೊಟ್ಟೆ ಹೊಡೆಯೋಕೆ ಭಾರತ ಬಿಡೋದಿಲ್ಲ. ಅಕ್ಕಿ, ಗೋಧಿ, ಹಾಲು, ಸಕ್ಕರೆಯಂತಹ ವಸ್ತುಗಳಿಗೆ ಭಾರತ ಯಾವುದೇ ಸುಂಕ ವಿನಾಯಿತಿ ಕೊಟ್ಟಿಲ್ಲ. ಇದರಿಂದ ನಮ್ಮ ರೈತರಿಗೆ ಶ್ರೀರಕ್ಷೆ ಸಿಕ್ಕಿದೆ.
ಬದಲಿಗೆ ನಮ್ಮ ಕಾಫಿ, ಟೀ, ಮಸಾಲೆ ಪದಾರ್ಥಗಳು ಮತ್ತು ಸಮುದ್ರ ಉತ್ಪನ್ನಗಳಿಗೆ ಯುರೋಪ್ನ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಜಾಗ ಸಿಗಲಿದೆ. ಇನ್ನು ನಮ್ಮ ಆಯುರ್ವೇದ ವೈದ್ಯರು ಮತ್ತು ಯೋಗ ಗುರುಗಳಿಗೆ ಯುರೋಪ್ನಲ್ಲಿ ಇನ್ಮುಂದೆ ರೆಡ್ ಕಾರ್ಪೆಟ್ ಸ್ವಾಗತ. ಅಲ್ಲಿನ ಆಸ್ಪತ್ರೆಗಳಲ್ಲಿ ಪ್ರಾಕ್ಟೀಸ್ ಮಾಡೋಕೆ ಅವಕಾಶ ಸಿಗಲಿದೆ. ಕೈ ಕೆಸರಾದ್ರೆ ಬಾಯಿ ಮೊಸರು ಅನ್ನೋ ಹಾಗೆ ಇಷ್ಟು ದಿನ ನಾವು ಮಾಡಿದ ಕಠಿಣ ಪರಿಶ್ರಮಕ್ಕೆ ಈಗ ಜಾಗತಿಕ ಮಾನ್ಯತೆ ಸಿಕ್ತಿದೆ. ಓದೋಕ್ಕೆ ಯುರೋಪ್ಗೆ ಹೋಗೋ ಪ್ಲಾನ್ ಇರೋರಿಗೆ ಇದು ಸುವರ್ಣಾವಕಾಶ. ವೀಸಾ ಪ್ರಕ್ರಿಯೆ ಸುಲಭವಾಗಲಿದೆ. ಸಂಶೋಧನೆ ಮಾಡುವವರಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಗಲಿದೆ. ವಿದ್ಯೆಯೇ ಮಹಾಧನ ಅಂತ ಸುಮ್ಮನೆ ಹೇಳಿಲ್ಲ. ಈಗ ನಮ್ಮ ಯುವಶಕ್ತಿ ಜಗತ್ತಿನ ಮೂಲೆ ಮೂಲೆಗೆ ಹರಡಿ ಭಾರತದ ಧ್ವಜವನ್ನ ಎತ್ತಿ ಹಿಡಿಯಲಿದೆ. ಯಾವುದೇ ಕೋಟಾ ಅಥವಾ ಮಿತಿಯಿಲ್ಲದೆ ಭಾರತೀಯ ಪ್ರತಿಭೆಗಳು ಯುರೋಪ್ ಮಾರ್ಕೆಟ್ನಲ್ಲಿ ಮಿಂಚಬಹುದು. ಕೊನೆಯದಾಗಿ ಹೇಳಬೇಕಂದ್ರೆ, ಈ ಒಪ್ಪಂದ ನಮಗೆ ಬರೀ ಲಾಭ ಅಲ್ಲ, ಇದೊಂದು ಹೆಮ್ಮೆ. ಪ್ರಧಾನಿ ಮೋದಿಯವರು ಹೇಳಿದ ಹಾಗೆ ಮೇಕ್ ಇನ್ ಇಂಡಿಯಾ ಈಗ ಮೇಕ್ ಫಾರ್ ದ ವರ್ಲ್ಡ್ ಆಗಿದೆ. ಈ ಒಪ್ಪಂದದಿಂದ ಲಕ್ಷಾಂತರ ಹೊಸ ಉದ್ಯೋಗಗಳು ಸೃಷ್ಟಿಯಾಗುತ್ತವೆ. ಇಷ್ಟು ದಿನ ನಮ್ಮನ್ನ ಕಡೆಗಣಿಸುತ್ತಿದ್ದ ದೇಶಗಳಿಗೆ ಈಗ ಭಾರತದ ತಾಕತ್ತು ಏನೆಂದು ಅರ್ಥವಾಗಿದೆ. ಸಂಕಷ್ಟ ಬಂದಾಗ ವೆಂಕಟರಮಣ ಅನ್ನೋ ಥರ ಇಡೀ ಜಗತ್ತು ಆರ್ಥಿಕ ಸಂಕಷ್ಟದಲ್ಲಿದ್ದಾಗ ಭಾರತವೇ ಅವಳಿಗೆ ಆಸರೆಯಾಗಿದೆ. ಮುಂದಿನ ದಿನಗಳಲ್ಲಿ ಈ ಒಪ್ಪಂದ ಜಾರಿಗೆ ಬಂದಾಗ ನಮ್ಮ ದೇಶದ ಆರ್ಥಿಕತೆ ರಾಕೆಟ್ ವೇಗದಲ್ಲಿ ಹಾರೋದಂತೂ ಗ್ಯಾರಂಟಿ. ಬಂಧುಗಳೇ, ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮ್ಮ ದೇಶದ ಈ ಸಾಧನೆ ನಿಮಗೆ ಹೆಮ್ಮೆ ತಂದಿದೆಯಾ? ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೂ ಮುಂದಿನ ವಿಡಿಯೋಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.